ಪುನರ್ನಿರ್ಮಾಣಗೊಂಡಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಹಸಿರು ವಾಣಿ ಹೊರೆಕಾಣಿಕೆ. ಹೊರೆದಿಬ್ಬಣದೊಂದಿಗೆ ಅಮ್ಮನ ಸೇವೆಯಲ್ಲಿ ಪಾಲ್ಗೊಳ್ಳಲು ಆತ್ಮೀಯ ಆಮಂತ್ರಣ. ಕರ್ಪೂರ ದೀಪಾರತೀರೆಗು ಫಲಪಾನಕ ನೈವೇದ್ಯ ಮಾದೇವಿಗು. ಧೂಪ ಕರ್ಪೂರ ದೀಪಾರತೀರೆಗು ಫಲಪಾನಕ ನೈವೇದ್ಯ ಮಾದೇವಿಗು. ಉಡುಪಿ ಜಿಲ್ಲೆಯ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನವು ಆಮೂಲಾಗ್ರವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಐತಿಹಾಸಿಕ ಬ್ರಹ್ಮಕಲಶೋತ್ಸವಕ್ಕೆ ಮುಹೂರ್ತ ನಿಗದಿಯಾಗಿದೆ. ದೇಶ ವಿದೇಶದಲ್ಲಿರುವ ಅಮ್ಮನ ಭಕ್ತರ ಭಕ್ತಿಪೂರ್ವಕ ಸೇವೆಯಿಂದಾಗಿ ಇಳಕಲ್ ಶಿಲೆಯ ಭವ್ಯ ದೇಗುಲ ಶಿಲೆ ಕಾಷ್ಟಶಿಲ್ಪ ವೈಭವದಿಂದ ಕಂಗೊಳಿಸುತ್ತಿದೆ. ಫೆಬ್ರವರಿ 25ರಿಂದ ಮಾರ್ಚ್ 5 ತನಕ ನಡೆಯಲಿರುವ ದೇವಾಲಯ ಸಮರ್ಪಣೆ, ಪುನಃಪ್ರತಿಷ್ಠೆ, ಬ್ರಹ್ಮಕಲಶೋತ್ಸವವು ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳೊಂದಿಗೆ ಧಾರ್ಮಿಕ ವಲಯದಲ್ಲಿ ಮಾದರಿ ಮಹೋತ್ಸವವಾಗಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಲಿದೆ. ಕೈ ಮುಗಿದು ಸುಗಿಪುವ ಹೂಪರ್ಂದು ಅರ್ಪಿತದ ಜಯ ದುರ್ಗೆ ಜಗದಂಬೆ ಕಾರ್ಣಿಕದ ಶಕ್ತಿಗೆ. ಕೈ ಮುಗಿದು ಸುಗಿಪುವ ಹೂಪರ್ಂದು ಅರ್ಪಿತದ ಜಯ ದುರ್ಗೆ ಜಗದಂಬೆ ಕಾರ್ಣಿಕದ ಶಕ್ತಿಗೆ. ಮಂಗಲದ ಪದ ಪನ್ಪ ಮಂಗಳಾರತಿ ಪತ್ತದ ಮಂಗಲದ ಪದ ಪನ್ಪ ಮಂಗಳಾರತಿ ಪತ್ತದ ಶುಭ ಫಲನು ಕೊರ್ಲೆಂದು ಭಕ್ತಿಡ ನಟೊನುವ. ಶುಭ ಫಲನು ಕೊರ್ಲೆಂದು ಭಕ್ತಿಡ ನಟೊನುವ. ಹೊರೆದಿಬ್ಬಣ 9 ದಿನಗಳ ಕಾಲ ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಅನ್ನ ಸಂತರ್ಪಣೆಯಲ್ಲಿ ದೇಶ ವಿದೇಶಗಳ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಮಹಾ ಅನ್ನ ಸಂತರ್ಪಣೆಗೆ ಬೇಕಾಗಿರುವ ಅಕ್ಕಿ, ತೆಂಗಿನಕಾಯಿ, ಎಳನೀರು, ತರಕಾರಿ, ಬೆಲ್ಲ, ಸಕ್ಕರೆ, ತುಪ್ಪ, ಎಣ್ಣೆ, ದವಸ ಧಾನ್ಯಗಳು, ಸಾಂಬಾರ ಜೀನಸು, ಬಾಳೆಎಲೆ, ಹಾಳೆತಟ್ಟೆ, ಅಡುಗೆ ಸಿದ್ಧಪಡಿಸುವ ಹಾಗೂ ಬಡಿಸುವ ಪಾತ್ರೆ ಪಗಡಿಗಳು, ಗ್ರೈಂಡರ್, ಮಿಕ್ಸಿ, ಫ್ರಿಡ್ಜ್ ಇತ್ಯಾದಿ, ಭೋಜನ ಶಾಲೆಗೆ ಬೇಕಾದ ಸ್ಟೀಲ್ ಟೇಬಲ್, ಕುರ್ಚಿ ಇತ್ಯಾದಿಗಳು, ಅಡುಗೆ ಪರಿಕರ ಹಾಗೂ ಇನ್ನಿತರ ಪರಿಕರಗಳನ್ನು ಹಸಿರುವಾಣಿ ಹೊರೆಕಾಣಿಕೆ ಮೂಲಕ ಸಮರ್ಪಿಸುವ ಹೊರೆದಿಬ್ಬಣವನ್ನು ಆಯೋಜಿಸಲಾಗಿದೆ. ಫೆಬ್ರವರಿ 22ರಂದು ಹೊರೆದಿಬ್ಬಣ ದಕ್ಷಿಣ ವಾಹಿನಿ. ಫೆಬ್ರವರಿ 22 ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಉಳ್ಳಾಲ, ಪುತ್ತೂರು, ಕಡಬ, ಸುಳ್ಯ, ಬೆಳ್ತಂಗಡಿ, ಮೂಡಿಬಿದ್ರಿ, ಮುಲ್ಕಿ ಹಾಗೂ ದಕ್ಷಿಣ ಕರಾವಳಿಯ ವಿವಿಧ ಕೇಂದ್ರಗಳಿಂದ ಹೊರೆಕಾಣಿಕೆಯ ವಾಹನಗಳು ಕೊಪ್ಪಲಂಗಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಮಾವೇಶಗೊಂಡು ಸಂಜೆ 3ರಿಂದ ಭವ್ಯ ಹೊರೆದಿಬ್ಬಣ ದಕ್ಷಿಣ ವಾಹಿನಿ. ಫೆಬ್ರವರಿ 23 ಆದಿತ್ಯವಾರ ಉಡುಪಿ ಜಿಲ್ಲೆಯ ಕಾಪು, ಉಡುಪಿ, ಬೈಂದೂರು, ಕುಂದಾಪುರ, ಹೆಬ್ರಿ, ಕಾರ್ಕಳ, ಬ್ರಹ್ಮಾವರ ಹಾಗೂ ಉಡುಪಿ ಜಿಲ್ಲೆಯ ವಿವಿಧ ಕೇಂದ್ರಗಳಿಂದ ಹೊರೆಕಾಣಿಕೆ ವಾಹನಗಳು ಪಾಂಗಾಳ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೇರಿ ಸಂಜೆ 3ರಿಂದ ಭವ್ಯ ಹೊರೆದಿಬ್ಬಣ ಉತ್ತರ ವಾಹಿನಿ. ಅಮ್ಮನ ಭಕ್ತರು, ಆಸ್ತಿಕ ಬಂಧುಗಳು ತಮ್ಮ ಪರಿಸರದ ದೇವಾಲಯ, ದೈವಸ್ಥಾನ, ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ಹಸಿರುವಾಣಿ ಹೊರೆಕಾಣಿಕೆ ಪರಿಕರಗಳನ್ನು ಸಂಗ್ರಹಿಸಿ ಹೊರೆದಿಬ್ಬಣದೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆ.